ಎಲ್ರಿಗೂ ನಮಸ್ಕಾರ. ನಿರ್ದಿಗಂತದ ಶಾಲಾ ರಂಗ ವಿಕಾಸ ಯೋಜನೆ ಅಡಿಯಲ್ಲಿ ಡಿಸೆಂಬರ್ 13-14 ಮಕ್ಕಳ ಹಬ್ಬ ನಡೀತಾ ಇದೆ. ಈ ಸಂಭ್ರಮದಲ್ಲಿ ಈ ಯೋಜನೆ ಅಡಿಯಲ್ಲಿ ನಾವು ಆರಿಸ್ಕೊಂಡಂಥ 5 ಶಾಲೆ ಮಕ್ಕಳು ಅವರ ನಾಟಕವನ್ನು ಪ್ರದರ್ಶನಗೊಳಿಸ್ತಾ ಇದ್ದಾರೆ. ಈ ನಾಟಕದಲ್ಲಿ 5 ಶಾಲೆಗಳು ಯಾವ್ಯಾವು ಅಂತಂದರೆ, ಒಂದು ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟಿ, ಹಾವೇರಿ ಜಿಲ್ಲೆ. ಇನ್ನೊಂದು ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆರೂರು ಬ್ರಹ್ಮಾವರ ಉಡುಪಿ. ಮತ್ತೊಂದು ಶಾಲೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಹೊನ್ನಾವರ. ಮತ್ತು ಇನ್ನೂ 2 ಖಾಸಗಿ ಶಾಲೆ, ಒಂದು ಮಿಳಿಂದ ಶಾಲೆ ಪಿರಿಯಾಪಟ್ಟಣ ಮೈಸೂರು, ಇನ್ನೊಂದು ಕಲಿಯುವ ಮನೆ ಮೈಸೂರು. ಈ 5 ಶಾಲೆ ಮಕ್ಕಳು ಇಲ್ಲಿ ಪ್ರದರ್ಶನ ನೀಡ್ತಾ ಇದ್ದಾರೆ. ನಾನು ಶಾಲೋಮ್ ಸನ್ನುತಾ, ಈ ನಿರ್ದಿಗಂತದ ಶಾಲಾ ರಂಗ ವಿಕಾಸ ಯೋಜನೆಯ ಸಂಚಾಲಕಿ. ನಿರ್ದಿಗಂತ ಈ ಕೆಲಸವನ್ನು 2ನೇ ವರ್ಷ ಮಾಡ್ತಾ ಇದೆ ಈ ಸಲ 2025ರಲ್ಲಿ. ಈ 2ನೇ ವರ್ಷದಲ್ಲಿ ನಾವು ನೋಡಿದಂತಹ 2024ರಲ್ಲಿ ನಾವು ನೋಡಿದಂತಹ ನಮ್ಮ ರಂಗ ಶಿಕ್ಷಕರಲ್ಲಿ ಅನುಭವ ಸಿಕ್ಕಂತಹ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾಟಕ ಮಾಡಿಸೋದು ಮಾತ್ರ ಅಲ್ಲದೆ, ನಾಟಕ ರಂಗಭೂಮಿ ಕಲಿಸೋದು ಮಾತ್ರ ಅಲ್ಲದೆ, ರಂಗಭೂಮಿ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಅದನ್ನು ನಾವು ಅಳವಡಿಸಿದಾಗ ಅದರಲ್ಲಿ ಬಂದಂಥ ಬೆನಿಫಿಟ್ಸ್ ಏನು, ನ್ಯೂನತೆ ಏನು, ಇದನ್ನೆಲ್ಲ ಇಟ್ಕೊಂಡು ಒಂದು ರಚನಾತ್ಮಕವಾಗಿರುವಂಥ ಪಠ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಈ ಬಾರಿಗೆ. ಹೋದ ಸಲ ನಾವು ಏನೇನು ಪಾಠ ಮಾಡಬೇಕು, ಏನೇನು ಕಲಿಸಬೇಕು ಅನ್ನೋದನ್ನು ನಾವು ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಮತ್ತು ಶೈಕ್ಷಣಿಕ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಇದಲ್ಲದೆ ಹಲವಾರು ರಂಗಾಟಗಳು, ರಂಗ ಸಂಗೀತದಲ್ಲಿ ನಾವು ಹೇಳಬೇಕಾಗಿರುವಂಥ ವಿಷಯಗಳು, ಸಾಹಿತಿಗಳ ಒಂದು ಪರಿಚಯ, ಕಥೆಗಳ ಪರಿಚಯ, ಕಥೆ ಪುಸ್ತಕಗಳ ಒಂದು ಕೊಡುಗೆ, ಹೀಗೆ ನಿರ್ದಿಗಂತ ಹಲವಾರು ವಿಷಯನ ಮಾಡ್ತಾ ಹೋಗ್ತಾ ಇದೆ. ಈ ಬಾರಿಯಲ್ಲಿ ನಾವೇನು ಹೋದ ವರ್ಷ ಮಾಡಿದ್ವಿ, ಕಥೆಗಳ ಪರಿಚಯ ಆಗಲಿ ಅಥವಾ ಕಥಾ ಕಾರ್ನರ್, ಕವಿತೆ ಕಾರ್ನರ್, ಹೀಗೆ ಹಲವಾರು ವಿಷಯ ಮಾಡಿದ್ದ ಒಂದು ಕಾರಣವಾಗಿ ಫಲಿತಾಂಶವಾಗಿ ಮಕ್ಕಳಲ್ಲಿ ನಾವು ಈ ಸತಿ ಪಠ್ಯಕ್ರಮ ರಚನೆ ಮಾಡೋದಲ್ಲದೆ ಇನ್ನೊಂದು ಗಮನಿಸಿದ್ದು, ಮಕ್ಕಳು ತಾವೇ ಕವನಗಳನ್ನ ಬರಿತಾ ಇದ್ದಾರೆ, ಕಥೆಗಳನ್ನ ಬರಿತಾ ಇದ್ದಾರೆ, ನಾಟಕಗಳನ್ನ ರಚಿಸ್ತಾ ಇದ್ದಾರೆ. ಹಾಗೆ ಬರೆಯೋದಲ್ಲದೆ ಕೆಲವು ಮಕ್ಕಳು ಬರೆದಿರುವಂಥ ಕಥೆಗೆ ಅವರದೇ ಚಿತ್ರಗಳನ್ನು ಬರಿತಾ ಇದ್ದಾರೆ, ಚಿತ್ರ ಕೊಡ್ತಾ ಇದ್ದಾರೆ. ಸೊ ಅವರ ಒಪಿನಿಯನ್ನಲ್ಲಿ ಏನು ನಿಮಗೆ ಅನುಕೂಲ ಆಗುತ್ತೆ, ಏನು ಇಷ್ಟ ಆಗುತ್ತೆ ಅಂತಂದರೆ, ನಮ್ಮ ಶಾಲೆಯಲ್ಲಿರೋ ಶೈಕ್ಷಣಿಕವಾಗಿರುವಂಥ ಪಾಠಗಳನ್ನು ನೀವು ಹೇಳ್ಕೊಟ್ಟ ಮೆಥಡಲ್ಲೇ, ಅಂದರೆ ಆಟವಾಗಿ, ಹಾಡಾಗಿ, ಚಿತ್ರವಾಗಿ ನಾವು ಅದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ನಮ್ಗೆ ಅದು ಸುಲಭ ಅನ್ನಿಸ್ತಿದೆ ಅಂತ. ಒಂದು ನಮಗೆ ಭಯ ಇತ್ತು, ಈ ಶೈಕ್ಷಣಿಕ ಒತ್ತಡದ ಒಳಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಒಳಗಡೆ ನಮ್ಮ ಪರಿಸ್ಥಿತಿಗಳು ಹೇಗಿರುತ್ತೋ, ನಮ್ಮ ಕ್ಲಾಸಸ್ಗಳು ಸಂಪೂರ್ಣವಾಗಿ ಸಿಗುತ್ತೋ ಇಲ್ವೋ ನಮಗೆ ಅನ್ನೋವಂಥದ್ದು. ಅದರ ಒಂದು ಸಮ್ಮಿಲನ ಆಗಿನೇ ಅದು ಮಕ್ಕಳಲ್ಲಿ ಯಶಸ್ಸನ್ನು ತಂದುಕೊಟ್ಟಿದೆ ಅಂತ ನನಗನ್ಸುತ್ತೆ. ಹೆಚ್ಚಾಗಿ ನಾವು ನೋಡಿರೋದು, ನಮ್ಮ ರಂಗ ಶಿಕ್ಷಕರು ಬರೀ ರಂಗಭೂಮಿನ ಮಾತ್ರ ಬೋಧಿಸ್ದೇನೆ ಅವರು ಶೈಕ್ಷಣಿಕವಾಗಿ ಕಷ್ಟಪಡ್ತಿದ್ರೆ ಆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇನ್ನೂ ಹಲವಾರು ಮ್ಯಾಥಮೆಟಿಕಲ್ ಇಶ್ಯೂಸ್ ಇರ್ಬೋದು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ಅವರು ಸಾಲ್ವ್ ಮಾಡಲಿಕ್ಕೆ ಈ ಮೆಥಡ್ನ ಯೂಸ್ ಮಾಡಿಕೊಂಡು, ಥಿಯೇಟರ್ ಮೆಥಡ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಅನ್ನೋದು ಮಕ್ಕಳ ಬಾಯಲ್ಲಿ ನಾವು ಕೇಳಿದಂಥ ವಿಷಯಗಳು, ಅಬ್ಸರ್ವ್ ಮಾಡಿದಂಥ ವಿಷಯಗಳು. ಹಾಗೆಯೇ ಇಡೀ ಒಂದು ಸಂಸ್ಥೆ, ಈಗ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಅವರು HM ಆಗಿರ್ಬೋದು, ಅಲ್ಲಿ ಇದ್ದಂಥ ಸ್ಟಾಫ್ ಆಗಿರ್ಬೋದು, ಇನಿಷಿಯಲಿ ಇದು ಏನು ನಾಟಕ ಮಾಡಿಸ್ತಾರೆ ಅಥವಾ ಇವರು ಒಂದು ಸಬ್ಜೆಕ್ಟಾಗಿ ಏನೋ ಮಾಡೋಕ್ಕೆ ಬಂದಿದ್ದಾರೆ, ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಇನ್ನು ಕೆಲವರು ಅದನ್ನು ಮಕ್ಕಳಿಗೆ ಡಿಮೋಟಿವೇಟ್ ಮಾಡಿದಂಥ ಪರಿಸ್ಥಿತಿಗಳು ಇದೆ. ಅಂದರೆ ಯಾಕೆ ಓದಬೇಕು ನೀವು ಫಸ್ಟು, ನಾಟಕ ಎಲ್ಲ ಏನು ಮಾಡ್ತೀರಾ ಅಂತ ಶಿಕ್ಷಕರು ಕೇಳೋದು, ಮಕ್ಕಳಿಗೆ ಹೌದಲ್ವಾ ಅಂತ ಅನ್ಸೋದು, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವಾ ಅಂತ ಅನ್ಸೋದು, ಆ ಥರದ್ದು ಕೆಲವೊಂದು ಪರಿಸ್ಥಿತಿಗಳನ್ನೂ ನಾವು ಫೇಸ್ ಮಾಡಿದ್ದಿದೆ. ಆದರೆ ಇದೆಲ್ಲ ಮೀರಿ ಒಂದು ಪಾಯಿಂಟಲ್ಲಿ ಅವರು ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಂಡಾಗ ಶಿಕ್ಷಕರಿಗೂ ಪೋಷಕರಿಗೂ ಎಲ್ರಿಗೂ ಆಶ್ಚರ್ಯ ಆಗೋ ಥರ, ಒಂದು ಮಗು ಮ್ಯಾಥ್ಸಲ್ಲಿ ಏನೂ ಮಾಡದೇ ಇರೋ ಮಗು ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಾ, ಹಾಗೆ ಮಾಡಿದ್ಮೇಲೆ ಅವ್ನಿಗೆ ಎನ್ಕರೇಜ್ ಮಾಡ್ತಾ ಎರಡೂ ಅವನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿತ್ತ, ಈ ಥರದ್ದು ಅಬ್ಸರ್ವೇಷನ್ಸ್ ಕೂಡ ನಾವು ನೋಡಿದ್ದೀವಿ. ಅದಲ್ಲದೆ ಹೆಚ್ಚಾಗಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನಲ್ಲಿ ಎಂಪತಿ ಹೇಗೆ ಡೆವಲಪ್ ಆಯಿತು ಮಕ್ಕಳಲ್ಲಿ. ಒಂದು ಮಗು ಮಾಡೋ ತಪ್ಪು ಇನ್ನೊಂದು ಮಗು, ಈಗ ಒಂದು ಮಗು ಕಸ ಎಸ್ಬಿಡುತ್ತೆ ಅಥವಾ ಇನ್ನೇನೋ ಅಲ್ಲಿ ಗಲೀಜು ಮಾಡಿಬಿಡುತ್ತೆ ಅಂದರೆ, ನಾನು ಈ ಥರ ಮಾಡೋದ್ರಿಂದ ಆ ಇನ್ನೊಂದು ಮಗುಗೆ ಸಮಸ್ಯೆ ಆಗ್ತಾ ಇದೆ ಅಂತ ಆ ಮಗುಗೆ ಅನಿಸುತ್ತೆ. ಮತ್ತು ಯಾರಿಗೋ ನನ್ನ ಮಾತಿಂದ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಥವಾ ಅವ್ರ ಐಡೆಂಟಿಟಿ ಕ್ರೈಸಿಸ್ನ ಹುಟ್ಟಾಕತ್ತೆ ಒಂದು ಮಾತು, ಒಂದು ನಡವಳಿಕೆ ಅನ್ನೋದು ಅರ್ಥ ಆಗಿ, ನಾನು ಹಾಗಾದರೆ ಏನು ಮಾಡಬೇಕು ಅಂತ ಮಕ್ಕಳು ತಾವಾಗೇ ಕಂಡುಕೊಳ್ಳೋ ಒಂದು ರಿಯಲೈಸೇಷನ್ನು ಬಹುಶಃ ಶಾಲಾ ರಂಗ ವಿಕಾಸದ ಅತ್ಯಂತ ಯಶಸ್ಸಿನ ಘಟ್ಟ ಅಂತ ನನಗನ್ಸುತ್ತೆ ಇವತ್ತು.
ಡಿಸೆಂಬರ್ 13, 14 ನಾವಿಲ್ಲಿ ಮಕ್ಕಳ ಹಬ್ಬ ಮಾಡ್ತಾ ಇದ್ದೀವಿ. ಮಕ್ಕಳ ಹಬ್ಬ ಅನ್ನೋದು ಬರೀ ಮಕ್ಕಳು ಬರ್ತಾರೆ, ಒಂದು ಆ್ಯನ್ಯುವಲ್ ಡೇ ಥರದೊಂದು ನಾಟಕ ಮಾಡ್ತಾರೆ ಅನ್ನೋದಲ್ಲ. ಇದು ಮಕ್ಕಳೇ ಸಾಹಿತ್ಯಗಳನ್ನು ಓದಿ, ಕಾದಂಬರಿಗಳನ್ನು ಓದಿ, ಅಥವಾ ನ್ಯೂಸ್ ಪೇಪರ್ ಇಶ್ಯೂಸ್ಗಳನ್ನು ಇಟ್ಕೊಂಡು ತಾವೇ ಕಟ್ಟಿದ್ದ ನಾಟಕಗಳನ್ನು ಒಬ್ಬ ರಂಗಶಿಕ್ಷಕರ ಮುಖಾಂತರ ಅದನ್ನು ನಿರ್ದೇಶಿಸ್ಕೊಂಡು ವಿನ್ಯಾಸಗೊಳಿಸ್ಕೊಂಡು ಇಲ್ಲಿ ಬಂದು ಪ್ರದರ್ಶನ ಮಾಡ್ತಿರೋದು. ಮತ್ತು ಇದು ಯಾವುದೋ ಈ ರೆಡಿ ಸ್ಕ್ರಿಪ್ಟ್ ಇತ್ತು ಅದನ್ನು ಹಾಗೆ ಮಾಡಿಬಿಟ್ರು, ಅದ್ರ ಡೈಲಾಗ್ಗಳು ಕೊಟ್ಬಿಟ್ರು, ಹಂಚ್ಬಿಟ್ರು ಮಕ್ಕಳಿಗೆ ಅನ್ನೋ ವಿಷಯ ಅಲ್ಲ. ಒಂದು ಸಣ್ಣ ಪ್ರಯೋಗವನ್ನು, ನಾಟಕವನ್ನು, ಕಿರುನಾಟಕವನ್ನು, ಒಂದು ಕಾವ್ಯಾಭಿನಯವನ್ನು ಈ ದಸರಾ ರಂಗ ಶಿಬಿರದ ಹೊತ್ತಿಗೆ ಈ ಮಕ್ಕಳಿಗೆ ಮಾಡಿಸಿ ಅವರಿಗೆ ರಂಗಭೂಮಿಯ ಒಂದಷ್ಟು ಪರಿಚಯ ಮಾಡಿ, ನೆಕ್ಸ್ಟ್ ಈ ಹಂತಕ್ಕೆ, ಡಿಸೆಂಬರ್ ಹಂತಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಅವರೇ ಬರೆದು ಕಥೆನ ಅವರೇ ನಾಟಕ ವಿನ್ಯಾಸ ಮಾಡುವಂಥ, ಅವರೇ ಕಾಸ್ಟ್ಯೂಮ್ ಮಾಡಿ, ಅವರೇ ಮೇಕಪ್ ಮಾಡಿ, ಈ ಇಡೀ ಪ್ರಾಸೆಸ್ನಲ್ಲಿ ಅವ್ರಿಗಾಗುವಂಥ ರಿಯಲೈಸೇಷನ್ನ ನಾವು ಗಮನಿಸುವಂಥ ವಿಷಯ ಇದು. ಇಲ್ಲಿ ನಾಟಕ ಮಾಡಿಬಿಡ್ತಾರೆ, ಈ ನಾಟಕ ಚೆನ್ನಾಗಿತ್ತು, ಈ ನಾಟಕ ಚೆನ್ನಾಗಿಲ್ಲ ಅನ್ನೋ ಥರದ್ದು ಯಾವೇ ಕಾಂಪಿಟೇಷನ್ ಅಲ್ಲ. ಅದ್ರ ಬದಲಾಗಿ ಇದು ಅವರ ರಿಯಲೈಸೇಷನ್ ಹೇಗೆ ಸ್ಟೇಜ್ ಮೇಲೆ ಮೂಡಿ ಬರ್ತಿದೆ ಅನ್ನುವಂಥದ್ದು ಅವರ ಇಲ್ಲಿನ ಸ್ಟೇಜ್ ಅಲ್ದಿರೋ ನಡವಳಿಕೆಯಿಂದ ನಾವು ಗಮನಿಸುವಂಥ ಅತ್ಯದ್ಭುತ ವಿಷಯ ಅಂತ ನನಗನ್ಸುತ್ತೆ. ಹಾಂ ಸರ್, ಅದು 3 ನಾಟಕ ಇದೆ, 3 ಹೇಳ್ಬಿಡ್ಲಾ?